ಚನ್ನಪಟ್ಟಣ ಚುನಾವಣಾ ಅಖಾಡ ರಂಗೇರಿದೆ. ಶತಾಯಗತಾಯ ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಪಣವನ್ನ ಎಚ್.ಡಿ. ದೇವೇಗೌಡರು ತೊಟ್ಟಿದ್ದಾರೆ. ಪರಿಣಾಮ 4 ದಿನಗಳಿಂದ ಚನ್ನಪಟ್ಟಣದಲ್ಲೇ ಇದ್ದು 16 ಪ್ರಚಾರ ಸಭೆಗಳನ್ನು ನಡೆಸಿದ್ದಾರೆ. ಜೊತೆಗೆ ಹಲವಾರು ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮೊಮ್ಮಗನ ಗೆಲುವಿಗೆ ಎಚ್ಡಿಡಿ ನಿರಂತರ ಪ್ರಚಾರ. 4 ದಿನಗಳಲ್ಲಿ ಬರೋಬ್ಬರಿ 16 ಪ್ರಚಾರ ಸಭೆ. ಮಾತಿನ ಅಬ್ಬರ, ಟೀಕೆ ಮಾಡಿದವರಿಗೆ ಕೌಂಟರ್. ಚನ್ನಪಟ್ಟಣ ಚುನಾವಣಾ ಅಖಾಡದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪ್ರಚಾರ ಕಾರ್ಯ ಸಖತ್ ಸೌಂಡ್ ಮಾಡ್ತಿದೆ. ಕ್ಷೇತ್ರದಲ್ಲಿ ಕಳೆದ 4 ದಿನಗಳಿಂದ ಬೀಡು ಬಿಟ್ಟಿರೋ ಎಚ್ಡಿಡಿ 4 ದಿನಕ್ಕೆ 16 ಬಹಿರಂಗ ಸಭೆಗಳನ್ನ ನಡೆಸಿದ್ದಾರೆ. ಇಂದು ಕೂಡ ಕ್ಷೇತ್ರ ಪ್ರವಾಸ ಹಮ್ಮಿಕೊಂಡಿರೋ ದೇವೇಗೌಡರು 6 ಪ್ರಚಾರ ಸಭೆಗಳನ್ನ ನಡೆಸಿ ನಿಖಿಲ್ ಪರ ಮತಯಾಚನೆ ಮಾಡಲಿದ್ದಾರೆ. ದೇವೇಗೌಡರ ಪ್ರಚಾರ ಕಾರ್ಯದಲ್ಲಿ ಅಬ್ಬರದ ಭಾಷಣ ಮಾಡುವ ಮೂಲಕ ವಿರೋಧಿಗಳಿಗೆ ಟಕ್ಕರ್ ನೀಡುತ್ತಿದ್ದಾರೆ. ದೇವೇಗೌಡರ ಕುಟುಂಬ ಹಾಗೂ ಕಣ್ಣೀರಿನ ಬಗ್ಗೆ ವ್ಯಂಗ್ಯವಾಡಿದ್ದ ಕಾಂಗ್ರೆಸ್ ನಾಯಕರಿಗೆ ಮಾತಿನಲ್ಲೇ ತಿರುಗೇಟು ನೀಡಿದ್ದಾರೆ. ನಮ್ಮ ವಂಶಕ್ಕೆ ಕಣ್ಣೀರು ಬಳುವಳಿಯಾಗಿ ಬಂದಿದೆ. ರೈತರ ಕಷ್ಟ ನೋಡಿ ಮರುಗುತ್ತೇವೆ. ಬಡತನ ಅನುಭವಿಸಿ ಜನರ ಕಷ್ಟ ಕಂಡಾಗ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಕೊತ್ವಾಲ್ ರಾಮಚಂದ್ರನ ಬಳಿ ಇದ್ದವರ ಕಣ್ಣಿನಲ್ಲಿ ನೀರು ಬರುತ್ತಾ? ಡಿಕೆಶಿ ಕಣ್ಣಲ್ಲಿ ನೀರು ಬರಲು ಸಾಧ್ಯವೇ ಎಂದು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಡಿಕೆ ಕಣ್ಣೀರು ಹಾಕಿದ್ದು ಯಾವತ್ತೇನಾದ್ರು ನೋಡಿದ್ದೀರಾ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ 100 ರೂಪಾಯಿಗೆ ಕೆಲಸ ಶುರು ಮಾಡಿ ಇಂಡಿಯಾ ದೇಶದ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಕಾಲ ಕಾಂಗ್ರೆಸ್ ಅಧ್ಯಕ್ಷ, ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ, ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರು ಹಾಕಿಲ್ಲ? ಶೋಮಿ ಯಾರಿಗೆ ಈ ದೇಶದಲ್ಲಿ ಬೆವರು ಸುರಿಸಿ ದುಡಿದು 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 ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದರೂ ನೋವಾದಾಗ, ಇನ್ನು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಿ ರಾಜ್ಯ ಮಟ್ಟದ ನಾಯಕನನ್ನಾಗಿ ಮಾಡ್ತೀನಿ ಅಂದಿರೋ ದೇವೇಗೌಡರು ಪರೋಕ್ಷವಾಗಿ ಎಚ್ಡಿಕೆ ಬಳಿಕ ಒಕ್ಕಲಿಗ ಸಮುದಾಯದ ನಾಯಕನನ್ನಾಗಿ ನಿಖಿಲ್ ತಯಾರು ಮಾಡ್ತೇನೆ ಎಂದು ದೇವೇಗೌಡರು ಹೇಳಿದ್ದಾರೆ. ಈ ಮೂಲಕ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಒಕ್ಕಲಿಗ ಮತಗಳ ಸೆಳೆಯೋ ಗೇಮ್ ಪ್ಲಾನ್ಗೆ ಎಚ್.ಡಿ. ದೇವೇಗೌಡರು ಮುಂದಾಗಿದ್ದಾರೆ. ಒಟ್ಟಾರೆ ಮೊಮ್ಮಗನ ಪರವಾಗಿ ನಿರಂತರ ಪ್ರಚಾರ ಮಾಡ್ತಿರೋ ದೇವೇಗೌಡರು ನವೆಂಬರ್ 11ರವರೆಗೂ ಕ್ಷೇತ್ರಾದ್ಯಂತ ಸುತ್ತಿ ಪ್ರಚಾರ ಕಾರ್ಯ ನಡೆಸೋದಾಗಿ ತಿಳಿಸಿದ್ದಾರೆ. ಎಚ್ಡಿಡಿ ಹಾಗೂ ಡಿಕೆಶಿ ಕುಟುಂಬದ ನಡುವೆ ಪ್ರತಿಷ್ಠೆಗೆ ಚನ್ನಪಟ್ಟಣ ಚುನಾವಣಾ ಕಣ ವೇದಿಕೆಯಾಗಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.